ನಮಸ್ಕಾರ ಪ್ರಿಯ ಬಂಧುಗಳೇ. ಈ ಬಾರಿ ವಿಶೇಷವಾಗಿ ನವರಾತ್ರಿಯಲ್ಲಿ ದೇವಿಯ 9 ಅವತಾರಗಳ ಬಗ್ಗೆ ಮಾಹಿತಿ ತಿಳಿಯೋಣ. ನವರಾತ್ರಿ ಕೇವಲ ಒಂದು ಧಾರ್ಮಿಕ ಆಚರಣೆಯಾಗಿರದೆ ದೇವಿಯ ಅವತಾರದ ಆಧ್ಯಾತ್ಮಿಕ ರಹಸ್ಯದೊಂದಿಗೆ ಆಚರಿಸೋಣ. ಆಗಲೇ ಹಬ್ಬದ ಆಚರಣೆಗೊಂದು ಸಾಂಸ್ಕೃತಿಕ ಮೆರುಗು ಬರುವುದು. ಈ ದಿನ ದೇವಿಯು 3ನೇ ದಿನದ ಅವತಾರವಾದ ಚಂದ್ರಘಂಟಾ ದೇವಿಯ ಬಗ್ಗೆ ತಿಳಿಯೋಣ. ಚಂದ್ರಘಂಟಾ ದೇವಿಯ ಮಸ್ತಕದಲ್ಲಿ ಅರ್ಧಚಂದ್ರನಂತಹ ಗಂಟೆಯ ಆಕಾರದಿಂದ ಅಲಂಕರಿಸಲ್ಪಟ್ಟಿರುವುದರಿಂದ ಚಂದ್ರಘಂಟಾ ದೇವಿ ಎಂಬ ಹೆಸರು ಬಂದಿದೆ. ಈ ರೂಪದಲ್ಲಿ ದುರ್ಗಾದೇವಿಯು ಹೇಗೆ ಈ ಅವತಾರವನ್ನು ಪಡೆದುಕೊಂಡಳು ಎಂಬ ಮಾಹಿತಿಯನ್ನು ತಿಳಿಯೋಣ. ಅವಳ ಹಿಂದಿನ ಜನ್ಮವೊಂದರಲ್ಲಿ ಸತಿಯಾಗಿ ಜನಿಸಿದಳು ಮತ್ತು ಆತ್ಮಾಹುತಿ ಮಾಡಿಕೊಂಡಳು. ಅವಳು ಮತ್ತೆ ಜನಿಸಿದಾಗ ಹಿಮವಂತ ಮತ್ತು ಮೇನರಿಗೆ ಜನಿಸಿದಳು. ಹಿಮವಂತ ಮತ್ತು ಮೇನರು ತೀವ್ರ ತಪಸ್ಸು ಮಾಡಿ ಆದಿಶಕ್ತಿಯನ್ನು ಮಗಳಾಗಿ ಪಡೆದರು. ಅವಳೇ ಪಾರ್ವತಿ. ಪಾರ್ವತಿ ದೇವಿಯು ನಾರದ ಮುನಿಯ ಮಾತಿನ ಮೇರೆಗೆ ಶಿವನ ಪ್ರೀತಿಯನ್ನು ಗೆಲ್ಲಲು ಕಠಿಣ ತಪಸ್ಸು ಮಾಡಿದಳು. ನಂತರ ಶಿವನು ತಪಸ್ಸಿಗೆ ಮೆಚ್ಚಿ ಪಾರ್ವತಿಯನ್ನು ಮದುವೆಯಾಗಲು ಒಪ್ಪಿದನು. ಆದರೂ ಸಹ ಸತಿಯನ್ನು ಕಳೆದುಕೊಂಡು ಶಿವನು ನಿರ್ಲಿಪ್ತನಾಗಿದ್ದನು. ಆದ್ದರಿಂದ ಅವನು ಮದುವೆಯಲ್ಲಿಯೂ ಸಹ ಅವನ ಅಲಂಕಾರದ ಬಗ್ಗೆ ಕಾಳಜಿ ಇರಲಿಲ್ಲ. ಶಿವನು ಮದುವೆ ಮಂಟಪಕ್ಕೆ ಬಂದಾಗ ಅವನ ಭಯಾನಕ ರೂಪ ನೋಡಿ ಪಾರ್ವತಿಯ ತಂದೆ ತಾಯಿ ಸಂಬಂಧಿಕರು ಮೂರ್ಛೆ ಹೋದರು. ಪಾರ್ವತಿಯು ಸಹ ಅವನನ್ನು ನೋಡಿ ಅಸಮಾಧಾನಗೊಂಡಳು. ಆಗ ಪಾರ್ವತಿ ದೇವಿಯು ಭಯಂಕರ ರೂಪವನ್ನು ಧರಿಸಿದಳು. ಅವಳು ತುಂಬ ದೊಡ್ಡವಳಾಗಿದ್ದಳು. ಸಿಂಹದ ಮೇಲೆ ಕುಳಿತಿದ್ದಳು ಮತ್ತು 10 ಕೈಗಳನ್ನು ಹೊಂದಿದವಳಾಗಿದ್ದಳು. 10 ಕೈಗಳಲ್ಲಿ ಶಸ್ತ್ರಾಸ್ತ್ರವನ್ನು ಹಿಡಿದು ಯುದ್ಧಕ್ಕೆ ಸನ್ನದ್ಧಳಾಗಿರುವ ಭಂಗಿಯಲ್ಲಿ ಕಾಣಿಸುತ್ತಿದ್ದಳು. ಈ ಚಂದ್ರಘಂಟಾ ದೇವಿಯು ಶಾಂತಿ ಸಮೃದ್ಧಿ ನೀಡುವವಳಾಗಿದ್ದರೂ ಸಹ ರಾಕ್ಷಸರನ್ನು ನಾಶ ಮಾಡುವ ಉಗ್ರ ರೂಪದಲ್ಲಿಯೂ ಪ್ರಸಿದ್ಧಳಾಗಿದ್ದಾಳೆ. ಚಂದ್ರಘಂಟಾ ದೇವಿಯ ಆರಾಧನೆಯಿಂದ ಭಕ್ತರಿಗೆ ಧೈರ್ಯ, ಆತ್ಮಶಕ್ತಿ, ಮನಸ್ಸಿಗೆ ಸಮಾಧಾನ ಹಾಗೂ ಕಷ್ಟಗಳಿಂದ ಮುಕ್ತಿ ದೊರಕುತ್ತದೆ. ಚಂದ್ರಘಂಟಾ ದೇವಿಯು ಧೈರ್ಯ, ಶೌರ್ಯ, ಶಕ್ತಿ ಹಾಗೂ ಸಮೃದ್ಧಿಯ ಸಂಕೇತ. ಓಂ ಚಂದ್ರಘಂಟಾ ದೇವಿಯೇ ನಮಃ ಎಂದು ಪಠಿಸುವುದರಿಂದ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತವೆ.